ಹೆಲೋ ಫ್ರೆಂಡ್ಸ್, ನನ್ನ ಹೆಸರು ಲಲಿತಾ. ನೀವು ಕೇಳುತ್ತಿರುವುದು ಭೂತಿಯ ಕಥೆಗಳು ಲಲಿತಾ ಅವರ ಮಾತಿನಲ್ಲಿ. ಇಂದಿನ ಕಥೆ ಇಂಡೋನೇಷಿಯಾದಲ್ಲಿ ನಡೆದ ಸತ್ಯ ಘಟನೆ ಆಧಾರಿತವಾಗಿದೆ. ಈ ಸತ್ಯ ಘಟನೆಯ ಮೇಲೆಯೇ ಒಂದು ಸಿನಿಮಾ ಕೂಡ ನಿರ್ಮಾಣಗೊಂಡಿದೆ. ಅದರ ಹೆಸರು ದ ಡೆವಿಲ್ಸ್ ಬ್ರೈಡ್, ಪಂಗಾಂತಿನ್ ಶೈತಾನ್ ಚಿತ್ರ. ಈ ಚಿತ್ರದ ಹೆಸರಿನ ಅರ್ಥ ಭೂತ್. ದಿ ಡೆವಿಲ್ಸ್ ಬ್ರೈಡ್ ಇಂಡೋನೇಷಿಯನ್ ಶೀರ್ಷಿಕೆ ಪೆಂಗಾಬ್ದಿ ಸೇತಾನ್ 2025, ಒಂದು ಇಂಡೋನೇಷಿಯನ್ ಭಯಾನಕ ಸಿನಿಮಾ. ಇದು ಒಂದು ಯುವ ದಂಪತಿಯ ಕಥೆಯನ್ನು ಹೇಳುತ್ತದೆ. ಅವರ ವಿವಾಹವನ್ನು ಹಂತಹಂತವಾಗಿ ಒಬ್ಬ ಈರ್ಷೆಯಿಂದ ಕೂಡಿದ ಜಿನ್ ಶೈತಾನ ಹಾಳು ಮಾಡುತ್ತಾನೆ. ಆ ಜಿನ್ ಹೆಂಡತಿಯ ಮೇಲಿನ ಆಸಕ್ತಿಯನ್ನು ಬೆಳೆಸಿ ಅವಳನ್ನು ತನ್ನ ಶೈತಾನಿ ವಧುವಾಗಿ ಮಾಡಿಕೊಳ್ಳಲು ಯತ್ನಿಸುತ್ತಾನೆ. ಕಥೆಯ ಸಂಪೂರ್ಣ ವಿವರಣೆ. ಏಚಾ ಮತ್ತು ಏರಿಯಲ್ ಇಂಡೋನೇಷಿಯಾದಲ್ಲಿ ಜೊತೆಯಾಗಿ ವಾಸಿಸುವ ಸಾಮಾನ್ಯ ಪ್ರೀತಿಪೂರ್ಣ ದಂಪತಿಗಳು. ಕಾಲಕ್ರಮೇಣ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಮತ್ತು ಸಂವಹನದ ಕೊರತೆ ಅವರ ಸಂಬಂಧದಲ್ಲಿ ದೂರವನ್ನು ಉಂಟುಮಾಡುತ್ತದೆ. ಇದರಿಂದ ಅವರ ಮನೆ ಖಾಲಿ ಮತ್ತು ಉದ್ವಿಗ್ನತೆಯಿಂದ ತುಂಬಿರುವಂತೆ ಅನಿಸುತ್ತದೆ. ಏಚಾ ತನ್ನನ್ನು ಒಂಟಿತನ ಮತ್ತು ಅಪ್ರತಿಷ್ಠಿತ ಭಾವನೆಯೊಳಗೆ ಸಿಲುಕಿದಂತೆ ಅನುಭವಿಸುತ್ತಾಳೆ. ಅವಳು ನಿಧಾನವಾಗಿ ಎಲ್ಲರಿಂದ ದೂರ ಸರಿಯಲು ಆರಂಭಿಸುತ್ತಾಳೆ. ಅವಳು ಕಡಿಮೆ ಮಾತನಾಡುತ್ತಾಳೆ ಮತ್ತು ಅವರ ದಾಂಪತ್ಯ ಜೀವನದಲ್ಲಿನ ಶಾರೀರಿಕ ಹಾಗೂ ಭಾವನಾತ್ಮಕ ನಂಟು ದುರ್ಬಲವಾಗುತ್ತದೆ. ಜಿನ್ ದಾಸಿಮ್ ನ ಆಗಮನ. ಈ ಶೀತಾವಸ್ಥೆಯ ನಡುವಿನಲ್ಲಿ ಏಚಾಗೆ ಒಬ್ಬ ಆಕರ್ಷಕ ಮತ್ತು ಮನಮೋಹಕ ವ್ಯಕ್ತಿಯ ಬಗ್ಗೆ ಜೀವಂತ ಕನಸುಗಳು ಕಾಣಲು ಆರಂಭವಾಗುತ್ತದೆ. ಆ ವ್ಯಕ್ತಿ ಅವಳಿಗೆ ಏರಿಯಲ್ನಿಂದ ಇನ್ನೂ ಸಿಗದ ಸ್ನೇಹ, ಗಮನ ಮತ್ತು ಪ್ರೀತಿಯನ್ನು ನೀಡುತ್ತಾನೆ. ಆರಂಭದಲ್ಲಿ ಈ ಕನಸುಗಳು ಅವಳ ನಿಜ ಜೀವನದ ವಿವಾಹದ ಸಮಸ್ಯೆಗಳಿಂದ ಒಂದು ಸಿಹಿ ಪಲಾಯನದಂತೆ ಅನಿಸುತ್ತವೆ. ನಿಧಾನವಾಗಿ ಆ ವ್ಯಕ್ತಿ ಅವಳ ಮಾನಸಿಕ ಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತಾನೆ, ಅವಳನ್ನು ಹೊಗಳುತ್ತಾನೆ, ಅವಳಿಗೆ ವಿಶೇಷ ಅನಿಸುವಂತೆ ಮಾಡುತ್ತಾನೆ ಮತ್ತು ಹಂತಹಂತವಾಗಿ ಅವಳನ್ನು ಏರಿಯಲ್ ವಿರುದ್ಧ ತಿರುಗಿಸುತ್ತಾನೆ. ವಾಸ್ತವದಲ್ಲಿ ಈ ವ್ಯಕ್ತಿ ಒಬ್ಬ ಶಕ್ತಿಶಾಲಿ ಜಿನ್ ಆಗಿದ್ದು ಅವನ ಹೆಸರು ಜಿನ್ ದಾಸಿಮ್. ಅವನ ಉದ್ದೇಶ ಕುಟುಂಬಗಳು ಮತ್ತು ವಿವಾಹಗಳನ್ನು ನಾಶಪಡಿಸುವುದಾಗಿದೆ. ವಿಚಿತ್ರ ಘಟನೆಗಳ ಆರಂಭ. ಮನೆಯೊಳಗೆ ವಸ್ತುಗಳು ಅಸಹಜವಾಗಿ ವರ್ತಿಸಲು ಆರಂಭಿಸುತ್ತವೆ. ದೀಪಗಳು ಮಿನುಗಿ ಆರಾಡಲು ಶುರುವಾಗುತ್ತವೆ. ನೆರಳುಗಳು ಚಲಿಸುವಂತೆ ಕಾಣಿಸುತ್ತವೆ. ಏಚಾ ರಾತ್ರಿ ಸಮಯದಲ್ಲಿ ಗುಸುಗುಸು ಧ್ವನಿಗಳನ್ನು ಕೇಳುತ್ತಾಳೆ. ಈ ಎಲ್ಲ ಘಟನೆಗಳು ಅವಳ ಕನಸುಗಳೊಂದಿಗೆ ಸಂಬಂಧ ಹೊಂದಿರುವಂತೆ ಕಾಣಿಸುತ್ತವೆ. ವಿಚಿತ್ರ ಸೂಚನೆಗಳು ಮತ್ತು ಭೂತೀಯ ಗರ್ಭಧಾರಣೆ. ಜಿನ್ನ ಹಾಜರಾತಿ ಹೆಚ್ಚಾಗುತ್ತಿದ್ದಂತೆ ಏಚಾಗೆ ಭಯಾನಕ ಸಂಗತಿಗಳು ಕಾಣಲು ಆರಂಭವಾಗುತ್ತದೆ. ಅವಳ ದೇಹದ ಮೇಲೆ ವಿಚಿತ್ರ ಗುರುತುಗಳು ಕಾಣಿಸುತ್ತದೆ. ಸಂಪೂರ್ಣ ನಿಜವಾದಂತೆ ಅನುಭವವಾಗುವ ಭಯಾನಕ ಕನಸುಗಳು ಕಾಣುತ್ತವೆ. ಅವುಗಳಲ್ಲಿ ಒಂದರಲ್ಲಿ ಆ ವ್ಯಕ್ತಿ ಅವಳ ಹೊಟ್ಟೆಯ ಮೇಲೆ ಬಿಳಿ ಹೂವನ್ನು ಇಟ್ಟು ಅವಳನ್ನು ನನ್ನ ವಧು ಎಂದು ಕರೆಯುತ್ತಾನೆ. ಆ ಕನಸಿನ ನಂತರ ಅವಳ ಹಾಸಿಗೆಯ ಮೇಲೆ ನಿಜವಾದ ಬಿಳಿ ಹೂವು ರಹಸ್ಯವಾಗಿ ಕಾಣಿಸುತ್ತದೆ. ಕನಸು ನಿಜವಾದಂತಾಗುತ್ತದೆ. ಏಚಾ ಮತ್ತು ಏರಿಯಲ್ ದೇಹ ಮಸಾಜ್ ಸೆಷನ್ಗೆ ಹೋಗುವಾಗ ಏಚಾಗೆ ಅವಳು 3 ತಿಂಗಳ ಗರ್ಭಿಣಿ ಎಂದು ತಿಳಿಸಲಾಗುತ್ತದೆ. ಆರಂಭದಲ್ಲಿ ಅವಳು ಸಂತೋಷಳಾಗುತ್ತಾಳೆ. ಇದರಿಂದ ಅವರ ವಿವಾಹ ಮತ್ತೆ ಒಗ್ಗೂಡಬಹುದು ಎಂದು ಭಾವಿಸುತ್ತಾಳೆ. ಆದರೆ ಅವರು ನಿಜವಾದ ವೈದ್ಯರ ಬಳಿಗೆ ಹೋದಾಗ ವೈದ್ಯರು ಸ್ಪಷ್ಟವಾಗಿ ಅವಳು ಗರ್ಭಿಣಿಯೇ ಅಲ್ಲ ಎಂದು ಹೇಳುತ್ತಾರೆ. ಇದರಿಂದ ಈ ಗರ್ಭಧಾರಣೆ ಅತಿ ಪ್ರಾಕೃತವಾದದ್ದು ಎಂಬುದು ಸ್ಪಷ್ಟವಾಗುತ್ತದೆ. ಅದು ಜಿನ್ನಿಗೆ ಸಂಬಂಧಿಸಿದೆ ಮತ್ತು ಇದು ಸಾಮಾನ್ಯ ಮಾನವ ಶಿಶುವಲ್ಲ. ಅತಿ ಪ್ರಾಕೃತ ಶಕ್ತಿ ನಿಜ ಜೀವನವನ್ನು ಪ್ರಭಾವಿಸಲು ಆರಂಭಿಸುತ್ತದೆ. ಅದು ಏಚಾ ಮತ್ತು ಏರಿಯಲ್ ಅವರನ್ನು ಭಯಪಡಿಸುತ್ತದೆ. ಅವರ ನಡುವೆ ಉದ್ವಿಗ್ನತೆ ಹೆಚ್ಚಾಗುತ್ತದೆ. ಘಟನೆಗಳು ಇನ್ನಷ್ಟು ಅಪಾಯಕಾರಿ ಮತ್ತು ಜೀವಕ್ಕೆ ಅಪಾಯ ಉಂಟುಮಾಡುವಂತ. ಜಿನ್ನನ ದಾಳಿ ಮತ್ತು ಪಿಯಾ ಮರಣ.
ಏಚಾದ ಅತ್ಯಂತ ಆತ್ಮೀಯ ಸ್ನೇಹಿತೆ ಪಿಯಾ ಏಚಾ ಎಷ್ಟು ವಿಚಿತ್ರವಾಗಿ ಮತ್ತು ಒತ್ತಡದಿಂದ ವರ್ತಿಸುತ್ತಿದ್ದಾಳೆ ಎಂಬುದನ್ನು ಗಮನಿಸುತ್ತಾಳೆ. ಪಿಯಾ ಜಿನ್ ಹಾಗೂ ದೈವಿಕ ಆವರಣಗಳಿಂದ ನಿಪುಣವಾಗಿ ಮುಕ್ತಗೊಳಿಸುವ ಅನುಭವ ಹೊಂದಿರುವ ಆಧ್ಯಾತ್ಮಿಕ ಪರಿಣಿತನಾದ ಜೈನಿ ಅವರ ಬಳಿಗೆ ಸಹಾಯಕ್ಕಾಗಿ ಹೋಗುವಂತೆ ಪ್ರೇರೇಪಿಸುತ್ತಾಳೆ. ಜೈನಿ ಏಚಾ ಜಿನ್ ದಾಸಿಂ ಎಂಬ ದುಷ್ಟ ಆತ್ಮದ ಪ್ರಭಾವದಲ್ಲಿದ್ದಾಳೆ ಎಂದು ದೃಢಪಡಿಸುತ್ತಾನೆ. ಈ ಜಿನ್ ಏಚಾದ ಮೇಲೆ ಪ್ರೀತಿ ಬೆಳೆಸಿಕೊಂಡಿದ್ದು ಅವಳ ವಿವಾಹವನ್ನು ಮುರಿಯಲು ಅವಳನ್ನು ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕವಾಗಿ ನಿಯಂತ್ರಿಸಲು ಬಯಸುತ್ತಾನೆ. ಅವನನ್ನು ಹೊರಹಾಕಲು ಮಾಡಿದ ಪ್ರಯತ್ನದಿಂದ ಕೋಪಗೊಂಡ ಜಿನ್ ಪ್ರತಿದಾಳಿ ಮಾಡುತ್ತಾನೆ. ಒಂದು ಭಯಾನಕ ತಿರುವಿನಲ್ಲಿ ಪಿಯಾ ಸಾವನ್ನಪ್ಪುತ್ತಾಳೆ. ಅದು ಆಕಸ್ಮಿಕ ಹಿಂಸಾತ್ಮಕ ಅಪಘಾತವಾಗಿರಬಹುದು ಅಥವಾ ನೇರ ಅತಿಪ್ರಾಕೃತಿಕ ದಾಳಿಯಾಗಿರಬಹುದು. ಇತರರ ದೃಷ್ಟಿಯಲ್ಲಿ ಇದು ಸಾಮಾನ್ಯ ದುರಂತದಂತೆ ಕಾಣುತ್ತದೆ, ಆದರೆ ಪ್ರೇಕ್ಷಕರು ಏಚಾವನ್ನು ರಕ್ಷಿಸಲು ಪ್ರಯತ್ನಿಸಿದವರಿಗೆ ಜಿನ್ ನೀಡಿದ ಶಿಕ್ಷೆಯೇ ಇದು ಎಂಬುದನ್ನು ಅರ್ಥಮಾಡಿಕೊಳ್ಳುತ್ತಾರೆ. ವಿಫಲವಾದ ರಕ್ಷಣೆ ಮತ್ತು ಏರಿಯಲ್ನ ದುರ್ಬಲತೆ. ಜೈನಿ ಹಾಗೂ ಕೆಲ ಧಾರ್ಮಿಕ ಸಹಾಯಕರೊಂದಿಗೆ ಏಚಾವನ್ನು ರಕ್ಷಿಸಲು ಮತ್ತು ಜಿನ್ ಅನ್ನು ಓಡಿಸಲು ಒಂದು ವಿಧಿ ಅಂದರೆ ಅನುಷ್ಠಾನ ನಡೆಸುತ್ತಾರೆ. ಅವರು ಪ್ರಾರ್ಥನೆಗಳನ್ನು ಪಠಿಸುತ್ತಾರೆ, ಧೂಪ ಹಚ್ಚುತ್ತಾರೆ ಮತ್ತು ಅವಳ ಸುತ್ತ ಒಂದು ಪವಿತ್ರ ವಲಯವನ್ನು ರಚಿಸುತ್ತಾರೆ. ಆರಂಭದಲ್ಲಿ ಇದು ಕೆಲಸ ಮಾಡುತ್ತಿರುವಂತೆ ಕಾಣಿಸುತ್ತದೆ. ಜಿನ್ನ ಪ್ರಭಾವ ಕಡಿಮೆಯಾಗುತ್ತದೆ. ಏಚಾ ಹೆಚ್ಚು ಸ್ಥಿರವಾಗುತ್ತಾಳೆ ಮತ್ತು ಏರಿಯಲ್ ತಮ್ಮ ವಿವಾಹವನ್ನು ಸರಿಪಡಿಸಬಹುದು ಎಂದು ನಂಬಲು ಆರಂಭಿಸುತ್ತಾನೆ. ಆದರೆ ಸಾಮಾನ್ಯತೆಯ ಒಂದು ಕ್ಷಣದಲ್ಲಿ ಜಿನ್ ಇನ್ನೂ ಹಿನ್ನೆಲೆಯಲ್ಲಿ ಕಾಣಿಸುತ್ತಾನೆ, ಅಂದರೆ ಅವನು ಸಂಪೂರ್ಣವಾಗಿ ಹೋಗಿಲ್ಲ ಎಂಬ ಸೂಚನೆ. ಏರಿಯಲ್ ಮತ್ತು ಏಚಾ ಮತ್ತೆ ಆತ್ಮೀಯತೆಯನ್ನು ಪ್ರಯತ್ನಿಸಿದಾಗ ದೀಪಗಳು ಮಿನುಗುತ್ತವೆ ಮತ್ತು ಜಿನ್ ಕೋಣೆಯಲ್ಲಿ ಸಹ ಇರುವಂತೆ ಕಾಣಿಸುತ್ತಾನೆ. ಇದರಿಂದ ಅವನು ಸಂಪೂರ್ಣವಾಗಿ ಹೋಗಿಲ್ಲ ಮತ್ತು ಇನ್ನೂ ಏಚಾಳಿಗೆ ಬಂಧಿತನಾಗಿದ್ದಾನೆ ಎಂಬುದು ಸ್ಪಷ್ಟವಾಗುತ್ತದೆ. ಆವರಣ ಮತ್ತು ಮದುವೆ ಮಂಟಪದ ದುಸ್ವಪ್ನ. ಇದೀಗ ಸಂಪೂರ್ಣ ಕೋಪಗೊಂಡ ಜಿನ್ ತನ್ನ ದಾಳಿಯನ್ನು ಇನ್ನಷ್ಟು ತೀವ್ರಗೊಳಿಸುತ್ತಾನೆ. ಏಚಾ ಭಾರೀ ಮಾನಸಿಕ ಯಾತನೆ ಅನುಭವಿಸಲು ಆರಂಭಿಸುತ್ತಾಳೆ. ಅವಳ ಸಹೋದ್ಯೋಗಿಗಳು ಒಬ್ಬರ ನಂತರ ಒಬ್ಬರು ಆವರಣಕ್ಕೆ ಒಳಗಾಗಿ ಬಿಟ್ಟು ಹೋಗಬೇಡ ಎಂದು ಅವಳಿಗೆ ಎಚ್ಚರಿಕೆ ನೀಡುತ್ತಾರೆ, ಅಂದರೆ ಅವಳನ್ನು ಕನಸಿನ ಲೋಕದಲ್ಲಿ ಸಿಕ್ಕಿಹಾಕುವಂತೆ. ಒಂದು ಪ್ರಮುಖ ದೃಶ್ಯದಲ್ಲಿ ಏಚಾ ಎಚ್ಚರವಾಗಿರಲು ಪ್ರಯತ್ನಿಸುತ್ತಾಳೆ. ಅವಳ ಸ್ನೇಹಿತೆ ಎಮ್ಮಾ ಅವಳನ್ನು ಜಾಗೃತವಾಗಿರಿಸಲು ಪ್ರಯತ್ನಿಸುತ್ತಾಳೆ, ಆದರೆ ಇಬ್ಬರೂ ನಿಧಾನವಾಗಿ ನಿದ್ರೆಗೆ ಜಾರುತ್ತಾರೆ. ಏಚಾ ನಿದ್ರೆಗೆ ಜಾರುತ್ತಿದ್ದಂತೆಯೇ ಜಿನ್ ಅವಳನ್ನು ದುಸ್ವಪ್ನದಂತೆ ಕಾಣುವ ಮದುವೆಯ ಆಯಾಮಕ್ಕೆ ಎಳೆದುಕೊಂಡು ಹೋಗುತ್ತಾನೆ. ಆ ಆತ್ಮೀಯ ಲೋಕದಲ್ಲಿ ಅವಳು ವಧುವಿನ ವೇಷದಲ್ಲಿ ಸಿಂಗರಗೊಂಡಿರುತ್ತಾಳೆ ಮತ್ತು ಜಿನ್ ದಾಸಿಂ ಕತ್ತಲೆಯ ವಿಕೃತ ಮದುವೆ ಮಂಟಪದಲ್ಲಿ ವರನಾಗಿ ಪ್ರತ್ಯಕ್ಷನಾಗುತ್ತಾನೆ. ಜಿನ್ ಆತ ಆತ್ಮೀಯ ಲೋಕದಲ್ಲಿ ಅವಳ ನಿಜವಾದ ಗಂಡ ಎಂದು ಹೇಳಿ ತನ್ನ ಶಾಶ್ವತ ಶೈತಾನಿ ವಧುವಾಗಿ ಅವನನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಿಸುತ್ತಾನೆ. ಇದೇ ಸಮಯದಲ್ಲಿ ನಿಜವಾದ ಲೋಕದಲ್ಲಿ ಏಚಾ ದೇಹಾತ್ಮಕ ಆವರಣದ ಲಕ್ಷಣಗಳನ್ನು ತೋರಿಸುತ್ತಾಳೆ. ಅವಳ ದೇಹ ಕಂಪಿಸಲು ಶುರುವಾಗುತ್ತದೆ, ಅವಳ ಹೊಟ್ಟೆ ಅಸಾಮಾನ್ಯವಾಗಿ ಉಬ್ಬುತ್ತದೆ ಮತ್ತು ಈ ಬಂಧನದ ವಿರುದ್ಧ ಹೋರಾಡುತ್ತಾ ಅವಳು ಕಿರುಚುತ್ತಾಳೆ. ಭೂತಬಾಧೆ ನಿವಾರಣೆ ಮತ್ತು ಬಹುತೇಕ ಮುರಿದು ಬೀಳುವ ಕ್ಷಣ. ಜೈನಿ ಮತ್ತು ಅವನ ಸಹಾಯಕರರು ಏಚಾದ ಮನೆಯಲ್ಲೇ ಸಂಪೂರ್ಣ ಭೂತಬಾಧೆ ನಿವಾರಣೆ ಅಂದರೆ ಎಕ್ಸಾರ್ಸಿಸಮ್ ವಿಧಿಯನ್ನು ಪ್ರಾರಂಭಿಸುತ್ತಾರೆ. ಅವರು ಪ್ರಾರ್ಥನೆಗಳನ್ನು ಮಾಡುತ್ತಾರೆ, ಧೂಪ ಹಚ್ಚುತ್ತಾರೆ ಮತ್ತು ಪವಿತ್ರ ನೀರನ್ನು ಸಿಂಪಡಿಸುತ್ತಾರೆ. ಜಿನ್ನ ಹಿಡಿತವನ್ನು ಮುರಿಯಲು ಪ್ರಯತ್ನಿಸುತ್ತಾರೆ. ವಿಧಿ ತೀವ್ರಗೊಳ್ಳುತ್ತಿದ್ದಂತೆ ಮನೆಯಲ್ಲಿ ಬಿರುಕುಗಳು ಕಾಣಿಸಿಕೊಳ್ಳುತ್ತವೆ, ಬಾಗಿಲುಗಳು ಜೋರಾಗಿ ಮುಚ್ಚಿಕೊಳ್ಳುತ್ತವೆ ಮತ್ತು ವಾತಾವರಣ ಅರಾಜಕವಾಗುತ್ತದೆ. ಆತ್ಮ ಪ್ರತಿರೋಧಿಸುತ್ತಿರುವುದರ ಸೂಚನೆಗಳಿವು. ಈ ನಿರ್ಣಾಯಕ ಕ್ಷಣದಲ್ಲಿ ಏರಿಯಲ್ನ ಭಯ ಅವನನ್ನು ಆವರಿಸುತ್ತದೆ.
ಅತಿ ಪ್ರಾಕೃತಿಕ ಗೊಂದಲದಿಂದ ಬೆದರಿದ ಅವನು ಮನೆಯಿಂದ ಓಡಿ ಹೋಗುತ್ತಾನೆ. ಎಕ್ಸಾರ್ಸಿಸಂ ನಡೆಯುತ್ತಿರುವ ಮಧ್ಯದಲ್ಲೇ ಯೇಚಾವನ್ನು ಒಂಟಿಯಾಗಿ ಬಿಟ್ಟು ಹೋಗುತ್ತಾನೆ. ಅವಳ ಗಂಡ ಹೋಗಿಬಿಟ್ಟ ನಂತರ ಜಿನ್ ಇನ್ನಷ್ಟು ಕ್ರೂರವಾಗುತ್ತಾನೆ. ಯೇಚಾವನ್ನು ಮತ್ತಷ್ಟು ಆವರಿಸಿಕೊಂಡು ಅವಳ ಒಂಟಿತನ ಮತ್ತು ನಿರಾಶೆಯನ್ನು ಬಳಸಿಕೊಂಡು ತನ್ನ ನಿಯಂತ್ರಣವನ್ನು ಬಲಪಡಿಸುತ್ತಾನೆ. ಜಿನ್ನ ಭಾಗಶಃ ಅಥವಾ ಸಂಪೂರ್ಣ ಆವರಣ ಮತ್ತು ಕುಟುಂಬದ ಮೇಲೆ ದಾಳಿ. ಜಿನ್ ಯೇಚಾದ ಮೇಲೆ ಭಾಗಶಃ ಅಥವಾ ಸಂಪೂರ್ಣವಾಗಿ ಆವರಣ ಮಾಡುತ್ತಾನೆ. ಅವಳ ದೇಹವನ್ನು ನಿಯಂತ್ರಿಸಿ ಏರಿಯಲ್ ಮತ್ತು ಅವನ ಕುಟುಂಬದ ಮೇಲೆ ದಾಳಿ ಮಾಡಲು ಅವಳನ್ನೇ ಬಳಸುತ್ತಾನೆ. ಏರಿಯಲ್ ಹಿಂದಿರುಗಿದಾಗ ಅಂತಿಮ ಆಧ್ಯಾತ್ಮಿಕ ವಿಧಿಯ ವೇಳೆ ಏರಿಯಲ್ ಮತ್ತು ಉಸ್ತಾದ್ ಒಟ್ಟಿಗೆ ಯೇಚಾಗೆ ಅವಳ ನಿಜವಾದ ವಿವಾಹ ವಾಗ್ದಾನಗಳನ್ನು, ಮಕ್ಕಳಿದ್ದರೆ ಅವರ ಮಕ್ಕಳನ್ನು ಮತ್ತು ಅವರ ಪ್ರೀತಿಯನ್ನು ನೆನಪಿಸುತ್ತಾರೆ. ಜಿನ್ನ ಹಿಡಿತದಿಂದ ಅವಳನ್ನು ಹಿಂದಕ್ಕೆ ತರುವ ಪ್ರಯತ್ನ ಮಾಡುತ್ತಾರೆ. ಆಧ್ಯಾತ್ಮಿಕ ವಿವಾಹವನ್ನು ಮುರಿಯುವುದು. ಕ್ಲೈಮ್ಯಾಕ್ಸ್ನಲ್ಲಿ ಯೇಚಾ ತನ್ನ ಕನಸಿನ ಒಳಗಿಂದಲೇ ಹೋರಾಡುತ್ತಾಳೆ. ಜಿನ್ನ ಹಿಡಿತವನ್ನು ಮುರಿದುಬಿಡುತ್ತಾಳೆ. ಅವನು ಹೇಳುವ ವಿವಾಹವನ್ನು ತಿರಸ್ಕರಿಸಿ ನಿಜವಾದ ಲೋಕದ ಪ್ರೀತಿ ಮತ್ತು ಕುಟುಂಬವನ್ನು ಆಯ್ಕೆ ಮಾಡುತ್ತಾಳೆ. ಇದರಿಂದ ಜಿನ್ ದುರ್ಬಲಗೊಳ್ಳುತ್ತಾನೆ. ಸಂಯುಕ್ತ ವಿಧಿ ಮತ್ತು ಅವಳ ಸ್ವಂತ ಇಚ್ಛಾಶಕ್ತಿ ಅವನನ್ನು ಸಂಪೂರ್ಣವಾಗಿ ಹೊರಹಾಕುತ್ತದೆ. ಆತ್ಮದ ಪ್ರಭಾವ ಅಂತ್ಯಗೊಳ್ಳುತ್ತದೆ. ಸಂತೋಷಕರ ಅಂತ್ಯದೊಂದಿಗೆ ಭಯಾನಕ ಸೂಚನೆ. ಯೇಚಾ ಚೇತರಿಸಿಕೊಂಡು ಸಾಮಾನ್ಯ ಜೀವನಕ್ಕೆ ಮರಳುತ್ತಾಳೆ. ಅವಳು ಮತ್ತು ಏರಿಯಲ್ ತಮ್ಮ ಜೀವನವನ್ನು ಮತ್ತೆ ಕಟ್ಟಿಕೊಳ್ಳುತ್ತಾರೆ. ಕೆಲವು ಆವೃತ್ತಿಗಳಲ್ಲಿ ಹಲವು ವರ್ಷಗಳ ನಂತರ ಅವರಿಬ್ಬರೂ ಮಕ್ಕಳನ್ನು ಬೆಳೆಸುವ ದೃಶ್ಯವೂ ಕಾಣುತ್ತದೆ. ಇದು ಹೊಸ ಆರಂಭದ ಸಂಕೇತ. ಆದರೆ ಕೊನೆಯ ದೃಶ್ಯದಲ್ಲಿ ಕ್ಯಾಮೆರಾ ಅವರ ಮಕ್ಕಳ ಮೇಲೆ ನಿಂತುಕೊಳ್ಳುತ್ತದೆ ಮತ್ತು ಅದೇ ದೈವಿಕ ಆಕೃತಿ ಅವರ ಹತ್ತಿರ ಕಾಣಿಸುತ್ತದೆ. ಇದು ಜಿನ್ ಇನ್ನೂ ನೋಡುತ್ತಿದ್ದಾನೆ ಅಥವಾ ಕಾಯುತ್ತಿದ್ದಾನೆ ಎಂಬ ಸೂಚನೆಯನ್ನು ನೀಡುತ್ತದೆ. ಅಂತ್ಯವನ್ನು ಅನುಮಾನಾಸ್ಪದ ಮತ್ತು ಅಪಾಯಕಾರಿ. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಾಳೆ ಮತ್ತೊಂದು ಹೊಸ ಭಯಾನಕ ಕಥೆಯೊಂದಿಗೆ ಮತ್ತೆ ಭೇಟಿ ಮಾಡೋಣ. ಆಗುವರೆಗೆ ಆರೋಗ್ಯ